ಓಂ ಗುರುಭ್ಯೋ ನಮಃ. ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಮಿಥುನ ರಾಶಿಯವರು ಏನು ಈ ಹಿಂದೆ ಕಳೆದ ದಿನಗಳು ಅಂದರೆ ಕೆಲವೊಂದು ಸುಮಾರು ವರ್ಷಗಳಿಂದ ಈ ಮಿಥುನ ರಾಶಿಯವರಿಗೆ ಇಲ್ಲ ಸಲ್ಲದ ತೊಂದರೆಗಳು, ಹಣಕಾಸಿನ ತೊಂದರೆಗಳಾಗಿರ್ಬೋದು, ಮಾನಸಿಕ ತೊಂದರೆಗಳಾಗಿರ್ಬೋದು, ವಿಪರೀತವಾದಂತಹ ಒಂದು ಸಾಲದ ಕಾಟ ಬಾಧೆಗಳಾಗಿರ್ಬೋದು, ಈ ಸಮಸ್ಯೆಗಳಿಂದ ಬೇಸತ್ತಿ ಏನಾದರೂ ನೀವು ನೊಂದಿದ್ದರೆ ಜೀವನದಲ್ಲಿ ಹಣ ಐಶ್ವರ್ಯ ಪ್ರಾಪ್ತಿ ನಿಮ್ಮದಾಗಲಿಕ್ಕೆ ಕೆಲವೊಂದು ಉಪಾಯಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ. ನೋಡಿ, ಈ ಸರಳವಾದ ತಂತ್ರವನ್ನು ನೀವು ಮಿಥುನ ರಾಶಿಯಾದಂಥವರು ನೀವು ಈ ಉಪಾಯಗಳನ್ನು ನೀವು ಖಂಡಿತವಾಗಲೂ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ನೀವು ಹಿಂದೆಂದೂ ತಿರುಗಿ ನೋಡದಂತಹ ಹಣ, ಐಶ್ವರ್ಯ, ಕೀರ್ತಿ, ಗೌರವ ನಿಮ್ಮದು ಆಗುವುದರಲ್ಲಿ ಯಾವುದೇ ಥರದ್ದು ಸಂಶಯ ಇಲ್ಲ ವೀಕ್ಷಕರೇ. ಹಾಗಾದರೆ ಬನ್ನಿ, ಯಾವ ರೀತಿ ಮಾಡಿದ್ರೆ ಮಿಥುನ ರಾಶಿಯವರು ಒಂದು ಉತ್ತುಂಗದ ಸ್ಥಾನಕ್ಕೆ ಹೋಗ್ಬೋದು ಅನ್ನೋಂಥದ್ದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ನೀರಿಗೆ, ಅಂದರೆ ನೀವು ಮನೆಯನ್ನು ಸ್ವಚ್ಛ ಮಾಡಬೇಕಾದ್ರೆ ನೀವು ಮನೆ ಸ್ವಚ್ಛ ಮಾಡುವಂತಹ ಆ ನೀರಿಗೆ ಸಿದ್ಧ ಗೋರೋಚನ ಹಾಕಿ ಮನೆಯನ್ನು ನೀವು ಅದನ್ನು ಸಾರಿಸ್ಬೇಕಾಗ್ತದೆ. ಆಯಿತಾ? ಸಿದ್ಧ ಗೋರೋಚನ ಹಾಕಿ ಮನೆಯನ್ನು ಸಾರಿಸಿದ್ರೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂತಹ ಒಂದು ಕಾರ್ಯ ಆಗ್ತದೆ. ಹಾಗೆ ಪ್ರತಿದಿನ ನೀವು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತ, ಹಾಗೆ ಗೋಧೂಳಿ ಸಮಯ ಅಂತ ನಾವೇನು ಹೇಳ್ತೀವಿ, ಸಂಜೆ ಟೈಮಲ್ಲಿ ಶ್ರೀ ಲಕ್ಷ್ಮೀ ಸಹಸ್ರನಾಮವನ್ನು ನೀವು ಪಠಿಸಬೇಕಾಗ್ತದೆ. ಆಯಿತಾ? ಲಕ್ಷ್ಮೀ ಸಹಸ್ರನಾಮವನ್ನು ಪಠಿಸಬೇಕಾಗ್ತದೆ. ಮತ್ತು ನೀವು ರಾತ್ರಿ ಹೊತ್ತು ಊಟವನ್ನು ಮಾಡುವಂತಹ ಸಮಯದಲ್ಲಿ ನೀವು ಖಂಡಿತವಾಗಲೂ ಈ ಒಂದು ಪದಾರ್ಥವನ್ನು ತಿನ್ನಬೇಡಿ. ಯಾವ ಪದಾರ್ಥ ಅನ್ನೋಂಥದ್ದಾದರೆ ಮೊಸರು. ಆಯಿತಾ? ರಾತ್ರಿ ಊಟದಲ್ಲಿ ಖಂಡಿತವಾಗಲೂ ಮೊಸರನ್ನು ನೀವು ಸೇರಿಸ್ಕೊಳ್ಬೇಡಿ. ಮೊಸರನ್ನು ತಿನ್ನದೇ ನೀವು ಒಟ್ಟು ಈ ಒಂದು ರಾತ್ರಿಯನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮಗೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಅನ್ನೋಂಥದ್ದು ನಿಮಗೆ ಪ್ರಾಪ್ತಿ ಆಗ್ತದೆ ವೀಕ್ಷಕರೇ. ಆಯಿತಾ? ಹಾಗೆಯೇ ಹಣ ಮತ್ತು ಐಶ್ವರ್ಯ ಶಾಶ್ವತವಾಗಿ ನಿಮ್ಮ ಒಂದು ಪ್ರಾಪ್ತಿ ಆಗಬೇಕು, ನಿಮ್ಮ ಮನೆ ಬಿಟ್ಟು ಹೋಗಬಾರ್ದು, ಶಾಶ್ವತವಾಗಿ ಹಣ ಐಶ್ವರ್ಯ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅನ್ನೋಂಥದ್ದಾದರೆ 21 ಗುಲಗಂಜಿಯನ್ನು ಪೂಜೆಯನ್ನು ಮಾಡಿ ನೀವು. ಆಯಿತಾ? 21 ಗುಲಗಂಜಿಯನ್ನು ನೀವು ಪೂಜೆಯನ್ನು ಮಾಡಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನೀವು ನಿಮ್ಮ ಪರ್ಸ್ನಲ್ಲಿ ಅದನ್ನು ಇಟ್ಕೊಂಡು ನೀವು ಹೋಗಿ ವೀಕ್ಷಕರೇ. ಈ ರೀತಿ ಮಾಡಿದ್ರೆ ನೀವು ಹಣ ಐಶ್ವರ್ಯ ಕೀರ್ತಿ ನಿಮ್ಮದಾಗೋದ್ರಲ್ಲಿ ಯಾವುದೇ ಥರದ್ದು ಸಂಶಯ ಇಲ್ಲ. ಆಯಿತಾ? ಹಾಗೆಯೇ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನವನ್ನು ಮಾಡ್ತೀರಿ ನೀವು. ಆಯಿತಾ? ಸ್ನಾನವನ್ನು ಮಾಡಿದ ನಂತರ ಮಿಥುನ ರಾಶಿಯವರು ದಯವಿಟ್ಟು ಏನಪ್ಪ ಹೇಳೋದಂದರೆ, ತಲೆಗೆ ನೀವು ಎಣ್ಣೆಯನ್ನು ಹಚ್ಚಬೇಡಿ. ಆಯಿತಾ? ತಲೆಗೆ ನೀವು ಏನು ಕೊಬ್ಬರಿ ಎಣ್ಣೆನ ಹಚ್ಚೋವಂಥ ಒಂದು ಅಭ್ಯಾಸ ಏನಾದರೂ ನಿಮ್ಮಲ್ಲಿ ಇದ್ದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ತಲೆಗೆ ನೀವು ಎಣ್ಣೆ ಹಚ್ಚೋದನ್ನು ಬಿಟ್ಬಿಡಿ. ಆಯಿತಾ? ನೆಕ್ಸ್ಟು ನೋಡಪ್ಪ, ನೀವೇನು ಮಾಡಬೇಕು, ಲಕ್ಷ್ಮಿ ಒಲಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋಂಥದ್ದಾದರೆ, ಈ ಏಕಾದಶಿ, ಅಷ್ಟಮಿ ಮತ್ತು ದೀಪಾವಳಿಯ ಸಮಯದಲ್ಲಿ ಕೇಳಿಸ್ಕೊಳ್ಳಿ. ಏಕಾದಶಿ ಮತ್ತು ಅಷ್ಟಮಿ ಅಂದರೆ ಗೋಕುಲಾಷ್ಟಮಿ ಆದ್ರೂ ಒಳ್ಳೆಯದೇ, ಮತ್ತು ದೀಪಾವಳಿಯಂತಹ ಸಮಯದಲ್ಲಿ ನೀವು ಸಾಧ್ಯವಾದಷ್ಟು ಜಾಗರಣೆಯನ್ನು ಮಾಡಬೇಕಾಗ್ತದೆ. ಆಯಿತಾ? ಸಾಧ್ಯವಾದಷ್ಟು ನೀವು ಜಾಗರಣೆಯನ್ನು ಮಾಡಿ ನೋಡಿ, ಖಂಡಿತವಾಗಲೂ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿದ್ದಿರ್ತಾಳೆ. ಈ ಒಂದು ತಂತ್ರವನ್ನು ನೀವು ಮಾಡಿ ನೋಡಿ. ಆಯಿತಾ? ಹಾಗೆಯೇ ಮನೆಯಲ್ಲಿ ಇರತಕ್ಕಂತಹ ಒಂದು ಗುರು ಹಿರಿಯರನ್ನು ನೀವು ಗೌರವದಿಂದ ನೀವು ಕಾಣಿದ್ರೆ, ಮನೆಯಲ್ಲಿ ಇರುವಂಥ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ವಯಸ್ಸಾಗಿರೋಂಥವ್ರು ಯಾರೇ ಇರ್ಬೋದು, ಆಯಿತಾ, ಅವರನ್ನು ಖಂಡಿತವಾಗ್ಲೂ ನೀವು ಗೌರವದಿಂದ ನೀವು ಕಾಣಿ. ಖಂಡಿತವಾಗ್ಲೂ ನೀವು ಹಣಕಾಸಿನಲ್ಲಿ ನೀವು ಪ್ರಗತಿಯನ್ನು ಹೊಂದ್ತೀರ ನೀವು. ಆಯಿತಾ? ಮತ್ತು ರಾತ್ರಿ ಕತ್ತಲೆಯಲ್ಲಿ ನೀವು ಸಂಪೂರ್ಣವಾಗಿ ಕತ್ತಲೆನಲ್ಲಿ ಮಲಗಲಿಕ್ಕೆ ಹೋಗಬೇಡಿ. ಮನೆಯಲ್ಲಿ ಸಂಪೂರ್ಣ ಕತ್ತಲೆಯಲ್ಲಿ ಮಲಗಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನಿಮ್ಮ ಮಲಗುವಂತಹ ಕೋಣೆಯಲ್ಲಿ ಸ್ವಲ್ಪ ಮಂದ ಬೆಳಕಿದ್ರೆ ನಿಮಗೆ ಲಕ್ಷ್ಮಿ ಅನುಗ್ರಹವಾಗ್ತಾಳೆ ಅನ್ನೋಂಥದ್ದು ನಾನು ನಿಮಗೆ 100ಕ್ಕೆ 100 ಭಾಗ ನಾನು ನಿಮಗೆ ಹೇಳ್ತೇನೆ. ಆಯಿತಾ? ಮಂದ ಬೆಳಕು ಅಂದರೆ ನೀವು ಮಲಗುವಂಥ ಕೋಣೆಯಲ್ಲಿ ಎಲ್ಲ ದೀಪವನ್ನು ಹರಿಸಿ ಒಂದು ಈ 0 ಬಲ್ಬ್ ಅಂತ ನಾವು ಹೇಳ್ತೀವಿ. ಆಯಿತಾ? ಈ ಮಂದ ಬೆಳಕು ಇರ್ತದದು, ಆ ಮಂದ ಬೆಳಕಿರುವಂತಹ ಒಂದು 0 ಬಲ್ಬನ್ನು ಹಾಕಿ ನೀವು ಮನೆಯಲ್ಲಿ ಮಲಗಿ ವೀಕ್ಷಕರೇ. ಖಂಡಿತವಾಗಲೂ ನಿಮಗೆ ಲಕ್ಷ್ಮಿ ಅನುಗ್ರಹವಾಗೋದ್ರಲ್ಲಿ ಯಾವುದೇ ಥರದ ಸಂಶಯ ಇರೋದಿಲ್ಲ. ಹಾಗೆಯೇ ನಿಮ್ಮ ಮನೆ ಹತ್ತಿರ ಬರುವಂತಹ ಈ ನಾಯಿ ಆಗಿರ್ಬೋದು, ಅಥವಾ ಯಾರಾದರೂ ರೋಗಿಗಳಾಗಿರ್ಬೋದು, ಅಥವಾ ಹಸು ಆಗಿರ್ಬೋದು, ಮತ್ತು ಭಿಕ್ಷುಕರಾಗಿರ್ಬೋದು, ಆಯಿತಾ, ಇಂಥವರಿಗೆ ನೀವು
ಆಹಾರ ಮತ್ತು ಫಲವನ್ನು ನೀಡೋದರಿಂದ ನಿಮ್ಮ ಸಕಲ ದಾರಿದ್ರ್ಯ ನಿವಾರಣೆ ಆಗಿ ನಿಮ್ಮ ಜೀವನದಲ್ಲಿ ಹಣ ಐಶ್ವರ್ಯ ಪ್ರಾಪ್ತಿ ಆಗೋದ್ರಲ್ಲಿ ನಿಮಗೆ ಯಾವುದೇ ಥರದ ಸಂಶಯ ಇರುವಂಥದ್ದಿರೋದಿಲ್ಲ. ಆಯಿತಾ? ಲಕ್ಷ್ಮೀ ಕೃಪೆಗಾಗಿ ನೀವು ದಶಮಹಾವಿದ್ಯೆಯ ಶ್ರೀ ಯಂತ್ರ ಸ್ಥಾಪನೆಯನ್ನು ಮಾಡಿದ್ರೆ ನಿಮಗೆ ಬಹಳ ಒಳ್ಳೆಯದಾಗ್ತದೆ. ಈ ದಶಮಹಾವಿದ್ಯೆಯ ಶ್ರೀ ಯಂತ್ರ ನಮ್ಮಲ್ಲಿ ಸಿಗ್ತದೆ ವೀಕ್ಷಕರೇ. ನಿಮಗೆ ಯಾರಿಗೆಲ್ಲ ಬೇಕೋ ಅಂಥವರು ನಾನು ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನಮ್ಮನ್ನು ಸಂಪರ್ಕಿಸಿ ಖಂಡಿತವಾಗಲೂ ಆ ದಶಮಹಾವಿದ್ಯೆಯ ಯಂತ್ರವನ್ನು ನಾನು ನಿಮಗೆ ತಲುಪಿಸೋಂಥ ಕೆಲಸ ಮಾಡ್ತೀನಿ. ಆಯಿತಾ? ಹಾಗೆಯೇ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಹಣ ಐಶ್ವರ್ಯ ಕೀರ್ತಿ ಗೌರವ ಎಲ್ಲ ನಿಮಗೆ ಆಗಬೇಕು, ಎಲ್ಲ ನಿಮಗೆ ಉಳಿಬೇಕು ಅನ್ನೋಂಥದ್ದಾದರೆ ಭಾನುವಾರ ಮತ್ತು ಮಂಗಳವಾರದ ದಿನ ನೆನಪಿನಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ. ಭಾನುವಾರ ಮತ್ತು ಮಂಗಳವಾರದ ದಿನ ಬಿಟ್ಟು ಈ ಉಳಿದ ಎಲ್ಲ ದಿನಗಳ ನೀವು ಅರಳಿ ಮರಕ್ಕೆ ನೀವು ನೀರನ್ನು ಹಾಕಿಬಿಟ್ಟು ಬರಬೇಕು. ಆಯಿತಾ? ಭಾನುವಾರ ಮತ್ತು ಮಂಗಳವಾರ ಈ 2 ದಿನ ಬಿಟ್ಬಿಟ್ಟು ಉಳಿದ ದಿನಗಳು ನೀವು ಅರಳಿ ಮರಕ್ಕೆ ನೀವು ನೀರೇನು ಹಾಕ್ತೀರ ನೀವು, ಇದರಿಂದ ನಿಮ್ಮ ವ್ಯವಹಾರ ಆಗಿರ್ಬೋದು, ನಿಮ್ಮ ಉದ್ಯೋಗ ಆಗಿರ್ಬೋದು, ನಿಮ್ಮ ವೃತ್ತಿನಲ್ಲಿ ಯಾವುದೇ ಥರದ ಅಡೆತಡೆಗಳಿದ್ರೂ ಕೂಡ, ನಿಮ್ಮ ಹಣಕಾಸಿನಲ್ಲಿ ತೊಂದರೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿಮಗೆ ನಿವಾರಣೆಯಾಗಿ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಹಣ ಐಶ್ವರ್ಯ ನಿಮ್ಮ ಕುಟುಂಬದಲ್ಲಿ ಶಾಶ್ವತವಾಗಿ ನೆಲೆಸಂತಹ ಕೆಲಸ ಆಗ್ತದೆ ವೀಕ್ಷಕರೇ. ಇದನ್ನೆಲ್ಲ ನೀವು ಮಿಥುನ ರಾಶಿಯಾದಂಥವರು ನೀವು ಈ ಒಂದು ತಂತ್ರಾಂಶಗಳನ್ನು ನೀವು ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದೇ ಆಯಿತು ಅಂತ ಹೇಳಿದ್ರೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಇರ್ತಾಳೆ. ಇದು ಯಾವುದೇ ಥರದ್ದು ಅನುಮಾನ ಬೇಡ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡೋದ್ರಲ್ಲಿ ಮರಿಬೇಡಿ ವೀಕ್ಷಕರೇ. ಹಾಗೆಯೇ ವೀಕ್ಷಕರೇ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹಾಕಿ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಒಳಗಾಗ್ತೀರಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.